ಕೆಟ್ಟ ನೆನಪುಗಳು ಮತ್ತು ಅನುಭವಗಳು ಶವದಂತೆ ಹೊತ್ತು ತಿರುಗಿದಷ್ಟು ಭಾರ ಜಾಸ್ತಿ ಸುಟ್ಟು ಬಿಡಬೇಕು. ನಾವು ಪ್ರಬುದ್ಧರಾಗುವುದು ನಾವು ಅನುಭವಿಸಿದ ನಷ್ಟದಿಂದ, ನಮಗಾದ ವಯಸ್ಸಿನಿಂದಲ್ಲ. ನಗುತ್ತಿರು, ನೋವು ಹೊಸದಲ್ಲ. ಮೋಸ ಮನುಷ್ಯನ ಆಯ್ಕೆಯ ಹೊರತು ಆಕಸ್ಮಿಕವಾಗಿ ಆದ ತಪ್ಪಲ್ಲ. ಮನುಷ್ಯನ ಜೀವನ ಒಂದು ಹನಿಯಷ್ಟೇ, ಆದರೆ ಅಹಂಕಾರ ಮಾತ್ರ ಸಾಗರದಷ್ಟು. ತುಂಬ ಹತ್ತಿರ ಆದವರು ಮತ್ತು ತುಂಬ ಬಡತನ ಯಾವಾಗಲೂ ಅಳಿಸುತ್ತೆ. ಪ್ರಾಮಾಣಿಕರಾದವರು ಅಷ್ಟು ಹೃದಯದಲ್ಲಿ ಸ್ಥಾನ ಗಳಿಸೋದಿಲ್ಲ, ಆದರೆ ಮೋಸಗಾರರು, ವಂಚನೆ ಮಾಡುವವರು ಮಾತ್ರ ಬೇಗ ಹೃದಯದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ, ಗಿಳಿಯು ಮೆಣಸಿನಕಾಯಿ ತಿಂದರೂ ಕೂಡ ಅದು ಸಿಹಿ ಅಂತ ಹೇಳುತ್ತೆ, ಆದರೆ ಮನುಷ್ಯ ಸಕ್ಕರೆ ತಿಂದರೂ ಕೂಡ ಕಹಿಯಾಗಿಯೇ ಮಾತನಾಡುತ್ತಾನೆ. ಜನ ಹೇಳ್ತಾರೆ ರಾವಣ ತನ್ನ ಅಹಂಕಾರದಿಂದ ವಧೆಯಾದ ಎಂದು, ಆದರೆ ನಮ್ಮಲ್ಲೇ ಮೋಸಗಾರರಿದ್ದಾಗ ಅಹಂಕಾರದಿಂದ ಅಲ್ಲ, ಅತಿಯಾದ ನಂಬಿಕೆಯಿಂದ ವಧೆಯಾಗಿ ಬಿಡುತ್ತೆ. ಎಲ್ಲರೂ ನಿಮ್ಮನ್ನು ಒಳ್ಳೆಯವರು ಎನ್ನಬೇಕಾ? ಹಾಗಾದ್ರೆ ನಿಮ್ಮ ಹೆಸರನ್ನೇ ಒಳ್ಳೆಯವನು ಎಂದಿಟ್ಟುಕೊಳ್ಳಿ. ಇದು ಬಿಟ್ಟರೆ ಮತ್ತೆ ಬೇರೆ ಯಾವ ದಾರಿಯೂ ಇಲ್ಲ. ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟು ಹೋದರೆ ಅವರು ಯಾವತ್ತೂ ನಿಮ್ಮವರಾಗಿ ಇರಲಿಲ್ಲ ಎಂದುಕೊಳ್ಳಿ. ಜೀವನದಲ್ಲಿ ಇಷ್ಟು ಆಟಿಟ್ಯೂಡ್ ಇಟ್ಕೊಳ್ಳಿ, ಯಾರು ಹೇಗೋ ಅವರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡಿ. ಎಲ್ಲ ಸಂಬಂಧಗಳನ್ನು ತುಂಬ ಸ್ಪೆಷಲ್ ಎಂಬ ಭ್ರಮೆಯಲ್ಲಿರಬೇಡಿ. ಇಲ್ಲಿ ನಮ್ಮವರು ಎಂದುಕೊಂಡವರೇ ಕೊನೆಯಲ್ಲಿ ಮೋಸ ಮಾಡಿಬಿಡುತ್ತಾರೆ. ಬೇರೆಯವರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕಬೇಡಿ, ನೋಡಿ, ವಿಶ್ವಾಸವಿಡಿ, ಆಗಲೇ ನೀವು ಸಂತೋಷವಾಗಿರೋದು. ನಿಮಗೆ ನೀವೇ ಸಮಜಾಯಿಷಿ ಕೊಡಬೇಡಿ, ಯಾಕೆಂದ್ರೆ ಇಲ್ಲಿ ಯಾರು ನಿಮಗೆ ಟೈಮ್ ಕೊಡದೇ ಇರುವಷ್ಟು ತುಂಬಾ ಬ್ಯುಸಿಯಾಗಿರೋದಿಲ್ಲ. ಯಾರಿಗೆ ನೋವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿದೆಯೋ ಅವರಿಗೆ ನಿಮ್ಮ ನೋವನ್ನು ತೋಡಿಕೊಳ್ಳಿ. ಈ ಜಗತ್ತು ಅದು ಹೇಗೆ ನಮ್ಮ ಸಂತೋಷವನ್ನು ಕಿತ್ತುಕೊಳ್ಳುತ್ತೆ. ನಾವೇ ನಮ್ಮ ಸಂತೋಷವನ್ನು ಬೇರೆಯವರಿಗೆ ದಾರಿ ಎರೆದು ಬಿಟ್ಟಿದ್ದೇವೆ. ಪ್ರತಿ ಸಲ ನಾವು ಯಾರಿಗೆ ಅವಕಾಶ ಕೊಟ್ಟೆವೋ ಅವರು ಪ್ರತಿ ಸಲ ನಮಗೆ ಮೋಸವನ್ನೇ ಮಾಡುತ್ತಾರೆ. ಬಿಟ್ಟು ಹೋಗುವವರು ಬಿಟ್ಟು ಹೋಗೇ ಹೋಗುತ್ತಾರೆ, ಅದು ಯಾವುದೇ ಪರಿಸ್ಥಿತಿ ಇರಲಿ. ನಿಭಾಯಿಸುವವರು ಯಾವುದೇ ಪರಿಸ್ಥಿತಿಯಲ್ಲೂ ಜೊತೆಯಾಗಿ ನಡೆಯುತ್ತಾರೆ. ಯಾರಾದ್ರೂ ನಮ್ಮವರನ್ನು ಕಳೆದುಕೊಳ್ಳುವ ಭಯ ಇದೆಯಲ್ಲ, ಅದು ಜಗತ್ತಿನಲ್ಲೇ ಅತಿ ದೊಡ್ಡ ಭಯ. ಇದು ತಮ್ಮವರನ್ನು ಕಳೆದುಕೊಂಡವರಿಗೆ ಮಾತ್ರ ಗೊತ್ತು. ಜೀವನದಲ್ಲಿ ಏನಾದ್ರೂ ವಿಶೇಷವಾಗಿರುವುದನ್ನು ಮಾಡಬೇಕೆಂದಿದ್ರೆ ಗದ್ದಲ ಬಿಟ್ಟು ಒಬ್ಬರೇ ನಡೆದುಕೊಂಡು ಹೋಗಿ. ಬೇರೆಯವರ ಯೋಚನೆಗಿಂತ ಹೆಚ್ಚಿನದನ್ನು ಮಾಡುವುದೇ ನಿಮ್ಮ ಯಶಸ್ಸಿಗೆ ಕಾರಣ. ತುಂಬಾ ಹತ್ತಿರದಿಂದ ನೋಡಿಬಿಟ್ಟಿದ್ದೇವೆ ಈ ಜಗತ್ತನ್ನು, ಅದಕ್ಕೆ ಈಗ ತುಂಬಾ ದೂರ ಹೋಗಿ ಕುಳಿತು ಬಿಟ್ಟಿದ್ದೇವೆ. ಗಾಯ ಆಯಿತು ಎಂಬ ಭಯವಿಲ್ಲ, ಆದ್ರೆ ಯಾರೊಂದಿಗಾದ್ರೂ ಅಟ್ಯಾಚ್ಮೆಂಟ್ ಆದರೆ ಎಂಬ ಭಯ ಕಾಡುತ್ತೆ. ದೂರು ಹೇಳಬೇಕೆಂದ್ರೂ ಅದಕ್ಕೂ ಕೂಡ ಒಂದು ಮರ್ಯಾದೆ ಇದೆ, ಅದನ್ನು ಎಲ್ಲರೊಂದಿಗೂ ಹೇಳಿಕೊಳ್ಳಲಾಗುವುದಿಲ್ಲ. ಪ್ರತಿ ಸಲ ನಾವು ಯಾರಿಗೆ ಅವಕಾಶ ಕೊಟ್ಟೆವೋ ಅವರು ಪ್ರತಿ ಸಲ ನಮಗೆ ಮೋಸವನ್ನೇ ಮಾಡಿದರು. ಯಾರಿಗಾದ್ರೂ ಮೋಸ ಮಾಡಿ ಸಂತೋಷ ಪಡಬೇಡ. ಕರ್ಮದ ಚಕ್ರ ತಿರುಗಿ ನಿನ್ನ ಮೇಲೆ ಬಂದಾಗ ನಿನ್ನನ್ನು ಅದು ಖಂಡಿತ ಬಿಡೋದಿಲ್ಲ. ಯಾವುದು ಅದೃಷ್ಟದಲ್ಲಿಲ್ಲವೋ ಅದು ಅತ್ತರೂ ಕೂಡ ಸಿಗೋದಿಲ್ಲ. ಯಾರು ನೇರ, ದಿಟ್ಟ ಮತ್ತು ಆತ್ಮಸ್ಥೈರ್ಯದಿಂದ ಮಾತನಾಡುತ್ತಾರೋ ಅವರ ಮಾತುಗಳು ತೀಕ್ಷ್ಣವಾಗಿರುತ್ತೆ. ಮಹಿಳೆಯರು ಯಾವತ್ತೂ ಸೋಲೋದಿಲ್ಲ, ಅವರನ್ನು ಸೋಲಿಸಲಾಗುತ್ತೆ. ಸಮಾಜ ಏನು ಅಂದುಕೊಳ್ಳುತ್ತೋ ಎಂದು ಹೇಳಿ ನೋವು ತೋಡಿಕೊಂಡು ಹೆಸರು ಹಾಳು ಮಾಡಿಕೊಳ್ಳುವುದಕ್ಕಿಂತ ಎಲ್ಲರೊಂದಿಗೆ ನಕ್ಕು ಸುಮ್ಮನಿರುವುದು ಒಳ್ಳೆಯದು. ಎಲ್ಲರ ಮುಂದೆ ತಮಾಷೆಯಾಗಬಾರದೆಂದು ನಾವು ಸುಮ್ಮನಿದ್ದೇವೆ, ಆದರೆ ಕೆಲವರಿಗನ್ನಿಸುತ್ತೆ ನಮ್ಮ ಬಳಿ ಯಾವ ಪ್ರಶ್ನೆಯೂ ಇಲ್ಲವೆಂದು. ಯಾವ ಸ್ವಾರ್ಥವಿಲ್ಲದೆ ಮಾತನಾಡುವ ವ್ಯಕ್ತಿಯ ಹುಡುಕಾಟದಲ್ಲಿದ್ದೇವೆ. ನೀ ಇಲ್ಲ ಅಂದ್ರೆ ಇಲ್ಲಿ ಯಾರಿಗೂ ಏನೂ ವ್ಯತ್ಯಾಸ ಆಗೋದಿಲ್ಲ. 4 ಜನ 4 ದಿನ ಅಳುತ್ತಾರೆ ಅಷ್ಟೇ. ಯಾರಿಗೂ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಡಿ, ಯಾಕೆಂದ್ರೆ ನೀವು ಅಂದುಕೊಂಡಷ್ಟು ಅವರಿಗೆ ನೀವು ಮುಖ್ಯವಾಗಿರೋದಿಲ್ಲ. ಜಗತ್ತಿನಲ್ಲಿ ಬದುಕಬೇಕಾ? ಹಾಗಾದ್ರೆ ಸ್ವಲ್ಪ ಸ್ವಾರ್ಥಿಯಾಗಿ ಮೋಸ ಹೋಗಲು ಒಂದು ಕ್ಷಣವೂ ಬೇಕಾಗಿಲ್ಲ. ವಿಷಕ್ಕಿಂತ ಅಪಾಯಕಾರಿಯಾಗಿರೋದು ಈ ಪ್ರೀತಿ. ಯಾರಾದರೂ ಸ್ವಲ್ಪ ರುಚಿ ನೋಡಿದ್ರೆ ಸಾಕು, ಜೀವನ ಪರ್ಯಂತ ಸತ್ತು ಸತ್ತು ಬದುಕುತ್ತಾರೆ. ಮನಸ್ಸಿನ ದುಃಖ ಶರೀರದ ದುಃಖಕ್ಕಿಂತ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಮನಸ್ಸನ್ನು ಪ್ರಸನ್ನವಾಗಿರಿಸಿ. ನಿಮ್ಮನ್ನು ಪ್ರೀತಿ ಮಾಡುವವರು ನಿಮಗೆ ತೊಂದರೆ ಕೊಡುವುದನ್ನು ಬಿಟ್ಟು ಬಿಟ್ಟರೆ ತಿಳಿದುಕೊಳ್ಳಿ, ನೀವು ಅವರನ್ನು ಕಳೆದುಕೊಂಡಿರಿ ಎಂದು. ರೊಟ್ಟಿಗಿಂತ ವಿಚಿತ್ರ ಮತ್ತೊಂದಿಲ್ಲ. ಮನುಷ್ಯ ಅದನ್ನು ಗಳಿಸಲು ಓಡುತ್ತಾನೆ, ಮತ್ತೆ ಅದನ್ನು ಕರಗಿಸಲು ಕೂಡ ಓಡುತ್ತಾನೆ. ಜೀವನದ ಕೊನೆಯಲ್ಲಿ ನಮ್ಮವರೇ ನಮ್ಮನ್ನು ಸುಡುತ್ತಾರೆ. ಇದು ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಇರುತ್ತೀವಿ. ಯಾರಾದರೂ ನಿಮ್ಮಿಂದ ಹೊಟ್ಟೆ ಹುರಿದುಕೊಳ್ಳುತ್ತಿದ್ದಾರೆ ಅಂದ್ರೆ ಅವರು ಮಾಡಲಾಗದನ್ನು ನೀವು ಮಾಡುತ್ತಿದ್ದೀರಿ ಎಂದರ್ಥ. ಕೆಲವು ಅಪರಿಚಿತರು ಕೂಡ ನಮ್ಮವರಿಗಿಂತ ಒಳ್ಳೆಯವರೇ ಸಿಗುತ್ತಾರೆ. ನಿಮ್ಮ ಆತ್ಮ ಗೌರವವನ್ನು ಕಳೆದುಕೊಂಡು ಒಬ್ಬರನ್ನು ಪ್ರೀತಿ ಭಿಕ್ಷೆ ಬೇಡುತ್ತಿದ್ದೀರಾ? ಹಾಗಾದ್ರೆ ಅವರಿಂದ ಅಪಮಾನ, ಚಪ್ಪಲಿ ಏಟು ಬೀಳುವುದಕ್ಕಿಂತ ಮುಂಚೆ ಅವರಿಂದ ದೂರವಾಗಿ ಬಿಡಿ. ಗಾಯವಾಸಿಯಾಗಬೇಕೆಂದ್ರೆ ನೀವು ಪದೇ ಪದೇ ಅದನ್ನು ಮುಟ್ಟುವುದನ್ನು ನಿಲ್ಲಿಸಬೇಕು. ಯಾವ ಸಂಬಂಧಗಳು ನಿಮಗೆ ಗೌರವವನ್ನೇ ನೀಡುವುದಿಲ್ವೋ ಅಂತಹ ಸಂಬಂಧಗಳಿಗಾಗಿ ನಿಮ್ಮನ್ನು ನೀವೇ ಸಮರ್ಪಿಸಿ ಬಿಡುತ್ತೀರಿ. ಕೆಟ್ಟ ಹೆಸರು ಬರುತ್ತದೆ ಎಂದು ಭಯ ಇದ್ರೆ ಪ್ರೀತಿ ಮಾಡುವುದನ್ನು ಬಿಟ್ಟು ಬಿಡಿ. ಪ್ರೀತಿಯ ಬೀದಿಗಳಲ್ಲಿ ಹೋದರೆ ಚರ್ಚೆಗಳು ಆಗೇ ಆಗುತ್ತೆ. ಎಷ್ಟು ವಿಚಿತ್ರ ಎಂದ್ರೆ ಯಾರಿಗಾದ್ರೂ ಕೊಟ್ರೆ ಹೃದಯಗಳನ್ನು ಬೆಸೆಯುತ್ತೆ, ಅದೇ ಫೋಟೋಗೆ ಹಾಕಿದ್ರೆ ನಮ್ಮವರೇ
ನಿಮ್ಮವರೇ ದೂರವಾಗಿ ಬಿಟ್ಟಿರುತ್ತಾರೆ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತೆ. ಹಾಗೆಯೇ ಆ ನೋವಿನ ಕಥೆಗೂ ಯಶಸ್ವಿ ಅಂತ್ಯವಿರುತ್ತೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಹಿಡಿ. ಒಬ್ಬ ಒಳ್ಳೆ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ಜೀವನದಲ್ಲಿ ಒಂದೇ ನಿಯಮವನ್ನು ಇಟ್ಟುಕೊಳ್ಳಿ, ನೇರವಾಗಿ ಮಾತನಾಡಿ, ಸತ್ಯವನ್ನೇ ಮಾತನಾಡಿ, ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿ. ನಿಮ್ಮವರೆಂದು ಕರೆಸಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ. ಹೆಸರಿಗೆ ಮಾತ್ರ ನಿಮ್ಮವರೆಂದು ಕರೆಸಿಕೊಳ್ಳುವವರು ನಿಮ್ಮಿಂದ ದೂರವಾಗುತ್ತಾರೆ ಅಷ್ಟೇ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗ್ತೀವಿ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆಯಲ್ಲುಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಬಿಡುತ್ತಾರೆ. ಜೀವನದಲ್ಲಿ ಯಾವತ್ತೂ ನಟಿಸಬೇಡ. ನೀನು ಹೇಗಿದೆಯೋ ಹಾಗೇ ಇರು. ಯಾರನ್ನು ಮೆಚ್ಚಿಸಲು ಪ್ರಯತ್ನ ಮಾಡಬೇಡ. ಯಾಕೆಂದರೆ ನಟನೆ ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತೆ. ವಿದ್ಯೆಯನ್ನು ಕಲಿತ ನಂತರ ಗುರುಗಳನ್ನು ಮರೆಯಬಾರದು. ಸಂಪತ್ತು ಬಂದ ನಂತರ ಸ್ನೇಹವನ್ನು ಮರೆಯಬಾರದು. ಹೆಂಡತಿ ಬಂದ ಮೇಲೆ ಹೆತ್ತವರನ್ನು ಮರೆಯಬಾರದು. ಗೌರವ ಸಿಕ್ಕಿದ ನಂತರ ನಡೆದು ಬಂದ ದಾರಿಯನ್ನು ಮರೆಯಬಾರದು. ಅವಸರ ಮುಗಿದ ನಂತರ ಸಹಾಯ ಮಾಡಿದ ವ್ಯಕ್ತಿಯನ್ನು ಮರೆಯಬಾರದು. ಚಿನ್ನವು ಕಬ್ಬಿಣದ ಬಳಿ ಕೇಳಿತು. ಸುತ್ತಿಗೆಯಿಂದ ಬಡಿದಾಗ ನಾನು ಹೆಚ್ಚು ಶಬ್ದ ಮಾಡುವುದಿಲ್ಲ, ಆದರೆ ನೀನು ತುಂಬ ಶಬ್ದ ಮಾಡುತ್ತೀಯಲ್ಲ ಯಾಕೆ? ಕಬ್ಬಿಣ ನಯವಾಗಿ ಉತ್ತರಿಸಿತು, ನಮ್ಮವರಿಂದಲೇ ನಮಗೆ ಹೊಡೆತ ಬಿದ್ದಾಗ ತುಂಬ ನೋವಾಗುತ್ತೆ. ಪ್ರಯತ್ನ ಗುಟ್ಟಾಗಿರಲಿ, ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ. ಬಿಟ್ಟೋದವರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕು. ಎಲ್ಲರೂ ನಮ್ಮವರೆಂಬ ಭ್ರಮೆ ಬಹಳ ಇತ್ತು. ಹಿಂದೆ ತಿರುಗಿ ನೋಡಿದಾಗ ನಮ್ಮ ನೆರಳು ಮಾತ್ರ ಇತ್ತು. ನೋವು ಕಲಿಸುವ ಪಾಠವನ್ನು ನಗು ಎಂದಿಗೂ ಕಲಿಸಲಾರದು. ಮೌನ ಇದು ಅತ್ಯಂತ ಶಕ್ತಿಯುತ ಆಯುಧ. ನಿನಗಾದ ನೋವನ್ನು ಮರೆತು ಬಿಡು, ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ. ಸುಳ್ಳಿಗೆ 1000 ಮಿತ್ರರು, ಆದರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ. ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು. ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಸೆಯಾಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆಗೆ ಸಾಗುವುದೇ ಒಳಿತು. ಭಾವನೆಗಳೇ ಇಲ್ಲದ ಈ ಲೋಕದಲ್ಲಿ ನೀನು ಏನನ್ನೂ ನಿರೀಕ್ಷಿಸಬೇಡ. ಬಯಸಿದಾಗ ಬಯಸಿದ್ದು ಸಿಗೋದಿಲ್ಲ, ಸಿಗುವಾಗ ಬಯಕೆಗಳೇ ಇರುವುದಿಲ್ಲ. ಜೀವನ ಅಂದರೆ ಇಷ್ಟೇ. ನಿನ್ನ ಅನುಪಸ್ಥಿತಿ ಅವರಿಗೆ ಕಾಡಲಿಲ್ಲ ಎಂದರೆ ನಿನ್ನ ಉಪಸ್ಥಿತಿ ಅಲ್ಲಿ ಅವಶ್ಯಕತೆ ಇಲ್ಲ ಎಂದರ್ಥ. ಜೀವನದಲ್ಲಿ ಅನುಭವಗಳು ಕಲಿಸುವಷ್ಟು ಪಾಠಗಳನ್ನು ಯಾವ ವಿಶ್ವವಿದ್ಯಾನಿಲಯಗಳು ಕಲಿಸಲಾರದು. ತಪ್ಪು ಆಕಸ್ಮಿಕ, ವಂಚನೆ ಮತ್ತು ಸುಳ್ಳು ಆಕಸ್ಮಿಕವಲ್ಲ, ಆಯ್ಕೆಗಳು. ಇಂದಿನ ಮನಸ್ತಾಪವೇ ನಾಳೆಯ ಮನದ ತಾಪ. ಬಾಯಿಂದ ಜಾರಿದ ಮಾತು, ಕೈಯಿಂದ ಜಾರಿದ ಅವಕಾಶ, ಹಾರಿ ಹೋದ ಪಕ್ಷಿ, ಕಳೆದು ಹೋದ ಕಾಲ ಎಂದೆಂದಿಗೂ ಹಿಂತಿರುಗಿ ಬರುವುದಿಲ್ಲ. ಇದು ಬರೀ ಅನುಭವದ ಜೀವನ. ಯಾರಿಗೂ ಇಷ್ಟವಾಗುತ್ತದೆ, ಯಾರಿಗೂ ತುಂಬ ಕಷ್ಟವಾಗುತ್ತದೆ. ಸಂಬಂಧಗಳು ಯಾವುದೇ ಇರಲಿ ಮುತ್ತಿನ ಮಣಿಯಂತಿರಬೇಕು. ಗಾತ್ರದಲ್ಲಿ ಚಿಕ್ಕದಾದರೂ ಅನುಪಮ ಮೌಲಿಕವಾಗಿರಬೇಕು. ನಿನ್ನ ನಂಬಿ ಬಂದವರಿಗೆ ಜೀವ ಕೊಡು, ನಿನ್ನ ಬಿಟ್ಟು ಹೋಗೋರಿಗೆ ದಾರಿ ಬಿಡು. ಒಬ್ಬರ ಭಾವನೆಗಳ ಜೊತೆ ಆಟವಾಡುವುದು ಅವರನ್ನು ಕೊಂದಷ್ಟೇ ಪಾಪ. ನೆನಪಿರಲಿ,